ಜೈ ಹಿಂದ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಶುಡ್ ಅನ್ನು ಬಳಸಿಕೊಂಡು ಯಾವ ರೀತಿಯಾಗಿ ಇಂಗ್ಲೀಷಲ್ಲಿ ವಾಕ್ಯಗಳನ್ನು ಮಾಡೋದು ನೋಡ್ತಾ ಹೋಗೋಣ. ಸಾಮಾನ್ಯವಾಗಿ ಕನ್ನಡದ ಈ ರೀತಿಯ ವಾಕ್ಯಗಳಿಗೆ ಶುಡ್ನ ಪ್ರಯೋಗ ಆಗುತ್ತೆ. ನೀನು ಶಾಲೆಗೆ ಹೋಗಬೇಕು, ಇದನ್ನು ನೀನು ಈಗಲೇ ಮರೀಬೇಕು, ನಿನ್ನ ಪತ್ರ ಭಾನುವಾರ ಬರಬೇಕು, ಅವನು ಪ್ರತಿದಿನ ಬರೀಬೇಕು, ಅವಳು ಕಾಳಜಿ ತಗೋಬೇಕು, ನಾವು ಇಲ್ಲಿಂದ ಓಡಿ ಹೋಗಬೇಕಾ, ನೀನು ಸಮಯ ವ್ಯಯ ಮಾಡಬಾರ್ದು. ಈ ರೀತಿಯ ಸಂದರ್ಭಗಳಲ್ಲಿ ಸಾಮಾನ್ಯವಾಗಿ ನಾವು ಇಂಗ್ಲೀಷಲ್ಲಿ ವಾಕ್ಯ ಮಾಡುವಾಗ ಶುಡ್ಡನ್ನು ಯೂಸ್ ಮಾಡ್ತೀವಿ. ಹಾಗಾದರೆ ಶುಡ್ಡನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂತ ಕೇಳಿದ್ರೆ, ಇಂಗ್ಲೀಷ್ನಲ್ಲಿ ಕರ್ತವ್ಯದ ಬಗೆಗೆ ಹೇಳುವಾಗ, ಯಾರದಾದರೂ ಅಥವಾ ನಮ್ಮ ಕರ್ತವ್ಯದ ಬಗ್ಗೆ ಹೇಳುವಾಗ, ಕರ್ತವ್ಯದ ಬಗೆಗೆ ಸೂಚನೆ ನೀಡುವಾಗ, ಹೇಳುವಾಗ ಸಾಮಾನ್ಯವಾಗಿ ಶುಡ್ಡನ್ನು ಬಳಸ್ತೀವಿ. ಉದಾಹರಣೆಗೆ, ವಿ ಶುಡ್ ಹೆಲ್ಪ್ ಅದರ್ಸ್ ಅಂದರೆ ನಾವು ಬೇರೆಯವರಿಗೆ ಸಹಾಯ ಮಾಡಬೇಕು ಅನ್ನುವ ಅರ್ಥದಲ್ಲಿ. ಇನ್ನು ಭೂತಕಾಲದಲ್ಲಿ ಹೇಳಬೇಕಾದ್ರೆ ಸಬ್ಜೆಕ್ಟ್ ಜೊತೆಗೆ ಶುಡ್ ಹ್ಯಾವ್ ಮತ್ತು V3 ಬರುತ್ತೆ. ಭೂತಕಾಲದ ಬಗ್ಗೆ ಮತ್ತೆ ನೋಡೋಣ, ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಸೊ ಶುಡ್ಡನ್ನು ಬಳಸ್ಕೊಂಡು ಯಾವ ರೀತಿಯಾಗಿ ನಾವು ವಾಕ್ಯವನ್ನು ಮಾಡಬೇಕು, ಅದರ ಸ್ಟ್ರಕ್ಚರ್ ಯಾವ ರೀತಿಯಾಗಿರುತ್ತೆ. ಸಾಮಾನ್ಯವಾಗಿ ನಮ್ಮ ಅಥವಾ ಯಾರ್ದಾದ್ರೂ ಕರ್ತವ್ಯದ ಬಗ್ಗೆ ಹೇಳುವ ಸಂದರ್ಭದಲ್ಲಿ ಶುಡ್ಡನ್ನು ಬಳಸ್ತೀವಿ. ಹಾಗಾದರೆ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ನೋಡೋದಾದರೆ, ಸ್ನೇಹಿತರೆ, ಸ್ಟ್ರಕ್ಚರ್ ಈ ರೀತಿ ಇದೆ. ಸಿಂಪಲ್ ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ಪ್ಲಸ್ ಶುಡ್ ಪ್ಲಸ್ V1 ಪ್ಲಸ್ ಸಬ್ಜೆಕ್ಟ್ V1 ಇರುತ್ತೆ. ನೆಗೆಟಿವಲ್ಲಿ ನಾಟ್ ಸೇರಿಕೊಳ್ಳುತ್ತೆ, ಶುಡ್ ನಾಟ್ ಸೇರುತ್ತೆ. ಇಂಟ್ರಾಗೇಟಿವಲ್ಲಿ ಶುಡ್ ಮೊದಲಿಗೆ ಬರುತ್ತೆ. ಇನ್ನು ಇಂಟ್ರಾಗೇಟಿವ್ ನೆಗೆಟಿವಲ್ಲಿ ಶುಡ್ ಮತ್ತು ಸಬ್ಜೆಕ್ಟ್ ಜೊತೆಗೆ ನಾಟ್ ಆ್ಯಡ್ ಆಗಿರುತ್ತೆ. ಇನ್ನು WH ಕ್ವೆಶನಲ್ಲಿ ಪ್ರಾರಂಭದಲ್ಲಿ ಹೌ ಆ್ಯಡ್ ಆಗಿರುತ್ತೆ. ಸ್ಟ್ರಕ್ಚರ್ ಬಗ್ಗೆ ವಿಸ್ತಾರವಾಗಿ ಉದಾಹರಣೆಗಳೊಂದಿಗೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲ ಸ್ಟ್ರಕ್ಚರ್ ಈ ರೀತಿ ಇದೆ ನೋಡಿ. ಸಬ್ಜೆಕ್ಟ್ ಪ್ಲಸ್ ಶುಡ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್ ಅಂದರೆ ಇದಕ್ಕೊಂದು ಕನ್ನಡದ ಉದಾಹರಣೆ ತೆಗೆದುಕೊಳ್ಳೋಣ. ಉದಾಹರಣೆಗೆ, ನಾನು ಕೆಲಸ ಮಾಡಬೇಕು, ನಾನು ಕೆಲಸ ಮಾಡಬೇಕು, ನಾನು ಕೆಲಸ ಮಾಡಬೇಕು. ಅದೇ ನೆಗೆಟಿವ್ ಬಂದರೆ ನಾನು ಕೆಲಸ ಮಾಡಬಾರದು, ನಾನು ಕೆಲಸ ಮಾಡಬಾರದು. ಇದು ಆ್ಯಕ್ಚುಲಿ ಸೆಲ್ಫ್ ಸಜೆಷನ್ ಇದೆ. ಕರ್ತವ್ಯದ ಬಗ್ಗೆ ಹೇಳ್ತಾ ಇದ್ದೀವಿ, ಬಟ್ ನಮಗೆ ನಾವೇ ಹೇಳ್ಕೊಳ್ಳೋ ರೀತಿ ಇದೆ. ಮುಂದಿನ ಒಂದು ವಾಕ್ಯಗಳನ್ನು, ಬೇರೆ ಬೇರೆ ರೀತಿಯ ವಾಕ್ಯಗಳನ್ನು ಕೂಡ ನೋಡೋಣ. ಇನ್ನು ನಾವು ಕ್ವಶನಿಗೆ ಬಂದರೆ, ಅಂದರೆ SR ನೋ ಟೈಪ್ ಕ್ವಶನಿಗೆ ಬಂದರೆ, ನಾನು ಕೆಲಸ ಮಾಡಬೇಕಾ, ನಾನು ಕೆಲಸ ಮಾಡಬೇಕಾ. ಇನ್ನು ನಾಲ್ಕನೇದಾಗಿ ಇಂಟ್ರೋಗೇಟಿವ್ ನೆಗೆಟಿವ್ ಬಂದರೆ, ನಾನು ಕೆಲಸ ಮಾಡಬಾರದ, ನಾನು ಕೆಲಸ ಮಾಡಬಾರದ. ಇನ್ನು WH ಕ್ವೆಶನಿಗೆ ಬಂದರೆ, ನಾನು ಏಕೆ ಕೆಲಸ ಮಾಡಬೇಕು, ನಾನು ಏಕೆ ಕೆಲಸ ಮಾಡಬೇಕು. ಸ್ನೇಹಿತರೆ, ಈ ಎಲ್ಲ ವಾಕ್ಯಗಳಲ್ಲೂ ಕೂಡ ನಾವು ಶುಡ್ಡನ್ನು ಬಳಸಬೇಕಾಗತ್ತೆ. ಯಾಕಂದರೆ ಇದೆಲ್ಲ ಕಡೆ ನಾವು ಕರ್ತವ್ಯದ ಬಗ್ಗೆನೇ ಮಾತಾಡ್ತಿದ್ದೀವಿ. ಅದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಇಂಟ್ರಾಗೇಟಿವ್ ಇರ್ಬೋದು, ಇಂಟ್ರಾಗೇಟಿವ್ ನೆಗೆಟಿವ್ ಇರ್ಬೋದು ಮತ್ತು WH ಇರ್ಬೋದು. ಹಾಗಾದರೆ ಒಂದೊಂದಾಗಿ ಇದನ್ನು ನಾವು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡ್ತಾ ಹೋಗೋಣ. ನಾನು ಕೆಲಸ ಮಾಡಬೇಕು, ಐ ಶುಡ್ ವರ್ಕ್, ಐ ಶುಡ್ ವರ್ಕ್. ನೋಡಿ, ಇಲ್ಲಿ ಸಬ್ಜೆಕ್ಟ್ ಇದೆ, ಶುಡ್ ಇದೆ, V1 ಇದೆ. ಆಬ್ಜೆಕ್ಟ್ ಆಗಿ ಬೇರೆ ಯಾವುದೂ ಇಲ್ಲ ಇಲ್ಲಿ. ಐ ಶುಡ್ ವರ್ಕ್ ಡೈಲಿ ಅಂತ ಆ್ಯಡ್ ಆದರೆ ಆಬ್ಜೆಕ್ಟ್ ಆಗುತ್ತೆ ಅದು. ನಾನು ಕೆಲಸ ಮಾಡಬಾರದು, ಐ ಶುಡ್ ನಾಟ್ ವರ್ಕ್, ಐ ಶುಡ್ ನಾಟ್ ವರ್ಕ್. ಇನ್ನು ನಾನು ಕೆಲಸ ಮಾಡಬೇಕಾ, ಶುಡ್ ಐ ವರ್ಕ್, ಶುಡ್ ಐ ವರ್ಕ್. ನಾನು ಕೆಲಸ ಮಾಡಬೇಕಾ. ಇನ್ನು ನಾನು ಕೆಲಸ ಮಾಡಬಾರ್ದಾ, ಶುಡ್ ಐ ನಾಟ್ ವರ್ಕ್, ಶುಡ್ ಐ ನಾಟ್ ವರ್ಕ್. ಇನ್ನು ನಾನು ಯಾಕೆ ಕೆಲಸ ಮಾಡಬೇಕು, ವೈ ಶುಡ್ ಐ ವರ್ಕ್, ವೈ ಶುಡ್ ಐ ವರ್ಕ್, ವೈ ಶುಡ್ ಐ ವರ್ಕ್. ನೋಡಿ ಎಷ್ಟು ಸುಲಭ ಇದೆ ಶುಡ್ಡನ್ನು ಬಳಸ್ಕೊಂಡು. ಸಾಮಾನ್ಯವಾಗಿ ಮೊದಲೇ ಹೇಳಿದಾಗೆ ಇಂಗ್ಲೀಷ್ನಲ್ಲಿ ಶುಡ್ಡನ್ನು ಕರ್ತವ್ಯದ ಬಗ್ಗೆ ಹೇಳುವಾಗ, ನಮ್ಮ ಅಥವಾ ಬೇರೆಯವರ ಕರ್ತವ್ಯದ ಬಗ್ಗೆ ಹೇಳಬೇಕಾದ್ರೆ ಶುಡ್ಡನ್ನು ಬಳಸ್ತೀವಿ. ಸೊ ಸಿಂಪಲ್ ಸೆಂಟೆನ್ಸ್ ಈ ರೀತಿ ಇದೆ. ನಾನು ಕೆಲಸ ಮಾಡಬೇಕು, ಐ ಶುಡ್ ವರ್ಕ್.
ನೆಗೆಟಿವ್ ಸೆಂಟೆನ್ಸ್ ನಾನು ಕೆಲಸ ಮಾಡಬಾರ್ದು, ಐ ಶುಡ್ ನಾಟ್ ವರ್ಕ್. ಇಂಟ್ರೋಗೇಟಿವ್ ನಾನು ಕೆಲಸ ಮಾಡಬೇಕಾ, ಶುಡ್ ಐ ವರ್ಕ್. ಇಂಟ್ರೋಗೇಟಿವ್ ನೆಗೆಟಿವ್ ಬಂದರೆ ನಾನು ಕೆಲಸ ಮಾಡಬಾರ್ದಾ, ಶುಡ್ ಐ ನಾಟ್ ವರ್ಕ್. ಅದೇ WH ಕ್ವಶನಿಗೆ ಬಂದರೆ ನಾನು ಯಾಕೆ ಕೆಲಸ ಮಾಡಬೇಕು, ವೈ ಶುಡ್ ಐ ವರ್ಕ್. ಸೊ ಈ ರೀತಿಯಾಗಿ ಬಹಳ ಸುಲಭವಾಗಿ ಶುಡ್ಡನ್ನು ಬಳಸ್ಕೊಂಡು ವಾಕ್ಯವನ್ನು ಮಾಡ್ಬೋದು. ಹಾಗಾದರೆ ಒಂದಷ್ಟು ಉದಾಹರಣೆಗಳನ್ನು ನೋಡೋಣ. ನೀನು ಶಾಲೆಗೆ ಹೋಗಬೇಕು, ನೀನು ಶಾಲೆಗೆ ಹೋಗಬೇಕು. ಯು ಶುಡ್ ಗೋ ಟು ದ ಸ್ಕೂಲ್. ಯು ಶುಡ್ ಗೋ ಟು ದ ಸ್ಕೂಲ್. ನೀನು ಶಾಲೆಗೆ ಹೋಗಬೇಕು, ಯು ಶುಡ್ ಗೋ ಟು ದ ಸ್ಕೂಲ್. ನೋಡಿ, ಇಲ್ಲೂ ಕೂಡ ಏನಿದೆ, ಕರ್ತವ್ಯದ ಬಗ್ಗೆ ಹೇಳಿದೆ, ಸಜೆಷನ್ ಕೊಡೋ ರೀತಿ ಇದೆ. ಇನ್ನು ಇದನ್ನು ನೀನು ಈಗಲೇ ಮರೆಯಬೇಕು. ಯು ಶುಡ್ ಫಾರ್ಗೆಟ್ ಇಟ್ ನೌ. ಯು ಶುಡ್ ಫಾರ್ಗೆಟ್ ಇಟ್ ನೌ. ನಿನ್ನ ಪತ್ರ ಭಾನುವಾರ ಬರಬೇಕು. ಯುವರ್ ಲೆಟರ್ ಶುಡ್ ಕಮ್ ಆನ್ ಸಂಡೇ. Your letter should come on Sunday. ಅವನು ಪ್ರತಿದಿನ ಬರೆಯಬೇಕು. ಅವನು ಪ್ರತಿದಿನ ರೆಗ್ಯುಲರ್ ಆಗಿ ಬರೀಬೇಕು. He should write every day. He should write every day. He should write every day. ಅವಳು ಕಾಳಜಿ ತಗೋಬೇಕು, ಅವಳನ್ನು ಕೇರ್ ಮಾಡ್ಕೊಳ್ಬೇಕು ಅವಳು ಅಂತ ಹೇಳೋದಕ್ಕೆ ಶಿ ಶುಡ್ ಟೇಕ್ ಕೇರ್. ಶಿ ಶುಡ್ ಟೇಕ್ ಕೇರ್. ನಾವಿಲ್ಲಿಂದ ಓಡೋಗ್ಬೇಕಾ ಅಂತ ಕೇಳೋದಕ್ಕೆ ಶುಡ್ ವಿ ರನ್ ಫ್ರಮ್ ಹಿಯರ್. ಶುಡ್ ವಿ ರನ್ ಫ್ರಮ್ ಹಿಯರ್. ನೋಡಿ, SR ನೋಟ್ ಕ್ವಶನಲ್ಲಿ ಶುಡ್ ಅನ್ನೋದು ಮೊದಲಿಗೆ ಬರುತ್ತೆ. ನೀನು ಸಮಯ ವ್ಯಯ ಮಾಡಬಾರ್ದು, ಟೈಮ್ ವೇಸ್ಟ್ ಮಾಡಬಾರ್ದು ನೀನು. ಯು ಶುಡ್ ನಾಟ್ ವೇಸ್ಟ್ ಟೈಮ್. ಯು ಶುಡ್ ನಾಟ್ ವೇಸ್ಟ್ ಟೈಮ್. ಯು ಶುಡ್ ನಾಟ್ ವೇಸ್ಟ್ ಟೈಮ್. ಒಂದೊಂದಾಗಿ ನೋಡೋಣ. ನೀನು ಶಾಲೆಗೆ ಹೋಗಬೇಕು. ಯು ಶುಡ್ ಗೋ ಟು ದ ಸ್ಕೂಲ್. ಇದನ್ನು ನೀನು ಈಗಲೇ ಮರೆಯಬೇಕು. ಯು ಶುಡ್ ಫಾರ್ಗೆಟ್ ಇಟ್ ನೌ. ನಿನ್ನ ಪತ್ರ ಭಾನುವಾರ ಬರಬೇಕು. ಯುವರ್ ಲೆಟರ್ ಶುಡ್ ಕಮ್ ಆನ್ ಸಂಡೇ. ಅವನು ಪ್ರತಿದಿನ ಬರೀಬೇಕು. ಹಿ ಶುಡ್ ರೈಟ್ ಎವ್ರಿ ಡೇ. ಅವಳು ಕಾಳಜಿ ತಗೋಬೇಕು. ಶಿ ಶುಡ್ ಟೇಕ್ ಕೇರ್. ನಾವು ಇಲ್ಲಿಂದ ಹೋಗಬೇಕಾ. ಶುಡ್ ವಿ ರನ್ ಫ್ರಮ್ ಹಿಯರ್. ನೀನು ಸಮಯ ವ್ಯಯ ಮಾಡಬಾರ್ದು. ಯು ಶುಡ್ ನಾಟ್ ವೇಸ್ಟ್ ಟೈಮ್. ಇನ್ನೊಂದಷ್ಟು ವಾಕ್ಯಗಳನ್ನು ನೋಡೋಣ. ನೀನು ಮನೆಗೆ ಹೋಗಬಾರದು. ಯು ಶುಡ್ ನಾಟ್ ಗೋ ಹೋಮ್. ಯು ಶುಡ್ ನಾಟ್ ಗೋ ಹೋಮ್. ನೋಡಿ, ನೀನು ಬಾರಿಗೆ ಹೋಗಬಾರ್ದು ಅನ್ನೋದಕ್ಕೆ ಯು ಶುಡ್ ನಾಟ್ ಗೋ ಬಾರ್. ನೀನು ಅವನ ಚಿತ್ರವನ್ನು ತಗೋಬಾರ್ದು, ಅವನ ಪಿಕ್ಚರ್ ತಗೋಬಾರ್ದು ನೀನು ಅನ್ನೋದಕ್ಕೆ ಯು ಶುಡ್ ನಾಟ್ ಟೇಕ್ ಹಿಸ್ ಪಿಕ್ಚರ್. ಯು ಶುಡ್ ನಾಟ್ ಟೇಕ್ ಹಿಸ್ ಪಿಕ್ಚರ್. ಯುವಕರು ಹೊಸ ಸಾಫ್ಟ್ವೇರ್ ಕಂಡುಹಿಡಿಬೇಕಾ. ಶುಡ್ ಯೂತ್ ಕ್ರಿಯೇಟ್ ನ್ಯೂ ಸಾಫ್ಟ್ವೇರ್. ಶುಡ್ ಯೂತ್ ಕ್ರಿಯೇಟ್ ನ್ಯೂ ಸಾಫ್ಟ್ವೇರ್. ಸರ್ಕಾರ ಇದನ್ನು ಹೇಗೆ ನಿಯಂತ್ರಿಸುತ್ತೆ. ಸರ್ಕಾರ ಇದನ್ನ ಹೆಂಗೆ ಕಂಟ್ರೋಲ್ ಮಾಡುತ್ತೆ. ಹೌ ಶುಡ್ ಗವರ್ಮೆಂಟ್ ಕಂಟ್ರೋಲ್ ದಿಸ್. ಹೌ ಶುಡ್ ಗವರ್ಮೆಂಟ್ ಕಂಟ್ರೋಲ್ ದಿಸ್. ನಾಯಕರು ಭ್ರಷ್ಟಾಚಾರ ಹರಡಬಾರದು. ಲೀಡರ್ಸ್ ಶುಡ್ ನಾಟ್ ಸ್ಪ್ರೆಡ್ ಕರಪ್ಷನ್. ಲೀಡರ್ಸ್ ಶುಡ್ ನಾಟ್ ಸ್ಪ್ರೆಡ್ ಕರಪ್ಷನ್. ಮಕ್ಕಳು ಆಟ ಆಡಬೇಕು. ಚಿಲ್ಡ್ರನ್ ಶುಡ್ ಪ್ಲೇ. ಚಿಲ್ಡ್ರನ್ ಶುಡ್ ಪ್ಲೇ. ಎಲ್ಲರೂ ಇದನ್ನು ಓದಬೇಕು. ಎವ್ರಿ ಪರ್ಸನ್ ಶುಡ್ ರೀಡ್ ಅಥವಾ ಎವ್ರಿ ಒನ್.
everyone should read it. ನಾವು ಮ್ಯಾಪ್ ಬಳಸಬೇಕು. ವಿ ಶುಡ್ ಯೂಸ್ ಮ್ಯಾಪ್. ವಿ ಶುಡ್ ಯೂಸ್ ಮ್ಯಾಪ್. ಸ್ನೇಹಿತರೆ, ಒಂದೊಂದಾಗಿ ನೋಡೋಣ. ನೀನು ಮನೆಗೆ ಹೋಗಬಾರ್ದು. ಯು ಶುಡ್ ನಾಟ್ ಗೋ ಹೋಮ್. ನೀನು ಅವನ ಚಿತ್ರ ತಗೋಬಾರ್ದು. ಯು ಶುಡ್ ನಾಟ್ ಟೇಕ್ ಹಿಸ್ ಪಿಕ್ಚರ್. ಯುವಕರು ಹೊಸ ಸಾಫ್ಟ್ವೇರ್ ಕಂಡುಹಿಡಿಬೇಕಾ? ಶುಡ್ ಯೂತ್ ಕ್ರಿಯೇಟ್ ನ್ಯೂ ಸಾಫ್ಟ್ವೇರ್. ಸರ್ಕಾರ ಇದನ್ನು ಹೆಂಗೆ ನಿಯಂತ್ರಿಸುತ್ತೆ? ಹೌ ಶುಡ್ ಗೌರ್ಮೆಂಟ್ ಕಂಟ್ರೋಲ್ ದಿಸ್. ನಾಯಕರು ಭ್ರಷ್ಟಾಚಾರ ಹರಡಬಾರ್ದು. ಲೀಡರ್ಸ್ ಶುಡ್ ನಾಟ್ ಸ್ಪ್ರೆಡ್ ಕರಪ್ಷನ್. ಮಕ್ಕಳು ಹೇಗೆ ಆಟ ಆಡಬೇಕು? ಮಕ್ಕಳು ಆಟ ಆಡಬೇಕು. ಚಿಲ್ಡ್ರನ್ ಶುಡ್ ಪ್ಲೇ. ಎಲ್ಲರೂ ಇದನ್ನು ಓದಬೇಕು. ಎವ್ರಿವನ್ ಶುಡ್ ರೀಡ್ ಇಟ್. ನಾವು ಮ್ಯಾಪ್ ಬಳಸಬೇಕು. ವಿ ಶುಡ್ ಯೂಸ್ ಮ್ಯಾಪ್. ಸೊ ಸ್ನೇಹಿತರೆ, ಇವತ್ತಿನ ಸೆಷನ್ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಸೊ ಡೇ 18th ವರ್ಕ್ಶೀಟ್ ಈ ರೀತಿ ಇದೆ. ಸೊ ಪ್ರತಿದಿನದಂತೆ 18 ದಿನದ ಸ್ಪೋಕನ್ ಇಂಗ್ಲೀಷ್ನ ವರ್ಕ್ಶೀಟ್ ಈ ರೀತಿ ಇದೆ. ಈ ಕೆಳಗಿನ ವಾಕ್ಯಗಳಿಗೆ ನೀವು ಇಂಗ್ಲೀಷಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು ಮತ್ತು ಶುಡ್ಡನ್ನು ಬಳಸ್ಕೊಂಡು ಮಾತನಾಡೋದಕ್ಕೆ ಕೂಡ ಟ್ರೈ ಮಾಡಬೇಕು. ಸೊ ಮೊದಲ ವಾಕ್ಯ, ನಮಗೆ ಇತಿಹಾಸ ತಿಳಿದಿರಬೇಕು. ನಾವು ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ತಗೋಬೇಕು. ಅವನು ನನ್ನನ್ನು ಅರ್ಥ ಮಾಡಿಕೊಳ್ಳಬೇಕಾ? ನಾವು ಪ್ರಕೃತಿ ರಕ್ಷಣೆ ಮಾಡಬೇಕಾ? ಅವನು ರಾತ್ರಿ ಹೊತ್ತು ಹೊರಗೆ ಹೋಗಬಾರ್ದು. ಸೊ ಈ ಎಲ್ಲ ಕನ್ನಡ ವಾಕ್ಯಗಳಿಗೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, 60 ಡೇಸ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ 18ನೇ ದಿನದಲ್ಲಿದ್ದೀವಿ. ನಮ್ಮ ಹಿಂದಿನ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ. ಸ್ನೇಹಿತರೆ, ಕಂಟೆಂಟ್ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಮತ್ತು ಒಂದು ರಿಕ್ವೆಸ್ಟ್ ಏನು ಕೇಳಿದ್ರೆ, ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.